ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಲಾಯರ್ ಜಗದೀಶ್ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ವಕೀಲ ಜಗದೀಶ್ ವಿರುದ್ಧ ಕೊಡಿಗೇಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಧರ್ಮ, ಜಾತಿ ಇದರ ನಡುವೆ ದ್ವೇಷ ಹುಟ್ಟು ಹಾಕಿದ್ದಾರೆ ಅನ್ನೋ ಪ್ರಕರಣ. ಲಾಯರ್ ಜಗ್ಗಿ ಮತ್ತೆ ಜೈಲಿಗೆ ಹೋಗ್ತಾರ. 90 ದಿವಸಗಳ ಕಾಲ ಜೈಲಿನಲ್ಲಿ ಇದ್ದು ಬಂದವರು. ಲಾಯರ್ ಜಗ್ಗಿ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಜಾತಿ ವಿಷಯ ಪ್ರಸ್ತಾಪಿಸಿ ಶಾಂತಿ ಭಂಗಕ್ಕೆ ಯತ್ನ ಆರೋಪ. ಕೊಡಿಗೇಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು. ಮಂಜುನಾಥ್ ಎಂಬುವವರು ಕೊಡಿಗೇಹಳ್ಳಿ ನಿವಾಸಿ. ಆತನ ದೂರಿನ ಅನ್ವಯ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗಿದೆ. ಬಿಎನ್ಎಸ್ ಆಕ್ಟ್ 196-299 ಅಡಿಯಲ್ಲಿ ಕೇಸು ದಾಖಲು ಎಂದು ಹೇಳಲಾಗ್ತಿದೆ. ವಿಚಾರಣೆಗೆ ಹಾಜರಾಗಲು ಜಗದೀಶ್ಗೆ ಪೊಲೀಸರ ಸೂಚನೆ, ನೋಟಿಸ್ ಕೊಡಲಾಗಿದೆ. ಮತ್ತೆ ಅರೆಸ್ಟ್ ಆಗ್ತಾರ ಲಾಯರ್ ಜಗದೀಶ್, ಮತ್ತೆ ಅರೆಸ್ಟ್ ಆಗ್ತಾರ ಎನ್ನುವಂಥ ವಿಚಾರ. ಜನವರಿ ತಿಂಗಳಲ್ಲಿ ಜೈಲಿಗೆ ಹೋಗಿದ್ದ ಲಾಯರ್ ಜಗ್ಗಿ ಮತ್ತೆ ಜೈಲಿಗೆ ಹೋಗ್ತಾರ. 3 ತಿಂಗಳು ನಿರಂತರವಾಗಿ ಕಾರಾಗೃಹದ ಕತ್ತಲ ರಾತ್ರಿಯಲ್ಲಿ ಕಳೆದು ಬಂದಿದ್ರು ಜಗದೀಶ್. ನೋಡ್ರಿ, ಪ್ರತಿಯೊಬ್ಬರಿಗೂ ವಾಕ್ ಸ್ವಾತಂತ್ರ್ಯ ಅನ್ನೋದಿದೆ. ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬಹುದು, ಆದರೆ ಅದು ಕಾನೂನಿನ ಚೌಕಟ್ಟಿನ ಒಳಗಾಗಿರಬೇಕು. ಅತ್ಯಂತ ಆರೋಗ್ಯಕರವಾದಂತಹ ವಿಮರ್ಶೆಗೆ ರಾಜ್ಯದಲ್ಲಿ ಅವಕಾಶ ಇದೆ, ಕಾನೂನಲ್ಲೂ ಅವಕಾಶ ಇದೆ. ಟೀಕೆ ಮಾಡಬಹುದು, ವಿಮರ್ಶೆ ಮಾಡಬಹುದು, ಮೂದಲಿಸಬಹುದು, ಎಲ್ಲವನ್ನು ಮಾಡಬಹುದು, ಆದರೆ ಅದು ಕಾನೂನಿನ ಚೌಕಟ್ಟಿನಲ್ಲಾಗಿರಬೇಕು. ನೀವು ಮಾಡುವ ಟೀಕೆ ಮತ್ತೊಬ್ಬರ ತೇಜೋವಧೆ ಆಗಬಾರದು, ಮತ್ತೊಬ್ಬರ ಮಾನವಧೆ ಆಗಬಾರದು, ಇನ್ನೊಬ್ಬರ ಇಮೇಜ್ಗೆ ಡ್ಯಾಮೇಜ್ ಆಗಬಾರದು, ಮತ್ತೊಬ್ಬರ ಹಕ್ಕು ಚ್ಯುತಿಯಾಗಬಾರದು, ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಬಾರದು. ಕಾನೂನುಗಳಿದ್ದಾವೆ. ವಾಕ್ ಸ್ವಾತಂತ್ರ್ಯ ಅಂದ ಮಾತ್ರಕ್ಕೆ ಏನು ಬೇಕಾದರೂ ಹೇಳೋದಲ್ಲ. ಅದರ ಅರ್ಥ ಜಗದೀಶ್ ಅವರು ಅವರ ನಿಲುವುಗಳನ್ನು ಪ್ರಸ್ತುತಪಡಿಸಿದಾಗ ಆ ನಿಲುವುಗಳಲ್ಲಿ ಅಥವಾ ಆ ಅಭಿಪ್ರಾಯದಲ್ಲಿ ಯಾವುದಾದ್ರೂ ವ್ಯಕ್ತಿಯ ತೇಜೋವಧೆಗಳಾಗಿದ್ದಾವ, ಜಾತಿ ನಡುವೆ ದ್ವೇಷವನ್ನು ಹುಟ್ಟು ಹಾಕುವಂತಹ ಅಂಶಗಳೇನಾದರೂ ಜಗದೀಶ್ ಅವರ ಅಭಿಪ್ರಾಯದಲ್ಲಿ ವ್ಯಕ್ತವಾಗಿತ್ತ? ಧರ್ಮಸ್ಥಳ ಪ್ರಕರಣದಲ್ಲಿ ನೋಡಿ, ಈ ಕೇಸಿನ ಸಾರಾಂಶನ ಹೇಳ್ಬಿಡ್ತೀನಿ ನಾನು. ಮಂಜುನಾಥ್ ಎನ್ನುವಂತಹ ವ್ಯಕ್ತಿ ಮೂಲತಃ ಕೊಡಿಗೇಹಳ್ಳಿ ನಿವಾಸಿ. ಧರ್ಮಸ್ಥಳ ಪ್ರಕರಣವನ್ನು ವಿಶ್ಲೇಷಿಸುವ ಸಂದರ್ಭದಲ್ಲಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಜೊತೆಗೆ ಯಲಹಂಕದ ಶಾಸಕ, ಆ ಶಾಸಕನ ವಿಚಾರವಾಗಿಯೂ ಕೂಡ ಮಾತನಾಡಿದರು ವಿಶ್ವನಾಥ್. ಸೊ ಈ ಒಂದು ಧರ್ಮಸ್ಥಳ ಪ್ರಕರಣದಲ್ಲಿ ಇಷ್ಟೂ ಜನರನ್ನ ಅವರು ವಿನಾಕಾರಣ ಎಳೆದು ತಂದಿದ್ದಾರೆ, ತೇಜೋವಧೆ ಮಾಡಿದ್ದಾರೆ, ಜೊತೆಗೆ ಜಾತಿಯ ಹೆಸರನ್ನು ಕೂಡ ಪ್ರತ್ಯೇಕವಾಗಿ ಉಲ್ಲೇಖ ಮಾಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಡಿ ಅಂತ ಹೇಳಿ ಕಾಲ್ ಮಾಡ್ತಾ ಇದ್ದೀವಿ, ಆದರೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಲಾಯರ್ ಜಗದೀಶ್ ಅವರು. ಸೊ ಬೆಳಗ್ಗೆಯೂ ಕೂಡ ಈ ವಿಚಾರವಾಗಿ ಮಾತನಾಡ್ತಿರ್ಬೇಕಾದ್ರೆ ನನ್ನ ಗಮನಕ್ಕೆ ಬಂದಿಲ್ಲ, ಪೊಲೀಸರು ನನಗೆ ನೋಟಿಸ್ ಇನ್ನೂ ಕಳುಹಿಸಿಕೊಟ್ಟಿಲ್ಲ, ನನ್ನ ಗಮನಕ್ಕೆ ಇದು ಬಂದಿಲ್ಲ ಅನ್ನುವಂತಹ ಅರ್ಥದಲ್ಲಿ ಮಾತನಾಡ್ತಾ ಇದ್ರು. ಸೊ ಈಗ ಲಾಯರ್ ಜಗ್ಗಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಲಾಯರ್ ಜಗ್ಗಿ ವಿರುದ್ಧ ಮತ್ತೊಂದು ಎಫ್ಐಆರ್. ಜಾತಿ ವಿಷಯ ಪ್ರಸ್ತಾಪ ಮಾಡಿ ಶಾಂತಿ ಭಂಗಕ್ಕೆ ಪ್ರಯತ್ನ ಪಟ್ಟ ಜಗದೀಶ್. ಕೊಡಿಗೇಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮಂಜುನಾಥ್ ಎಂಬುವರು ಕೊಟ್ಟ ದೂರಿನ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿರ್ತಕ್ಕಂತಹದ್ದು. ಬಿಎನ್ಎಸ್ ಹೊಸ ಆಕ್ಟ್ ಪ್ರಕಾರ 196-299 ಅಡಿಯಲ್ಲಿ ಕೇಸು ದಾಖಲಾಗಿದೆ. ವಿಚಾರಣೆಗೆ ಹಾಜರಾಗಲು ಜಗದೀಶ್ಗೆ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಆದರೆ ಸ್ವತಃ ಜಗದೀಶ್ ನಮ್ಮ ಬಳಿ ಮಾತನಾಡ್ತಾ ಹೇಳ್ತಾ ಇದ್ರು, ನನಗೆ ಯಾವುದೇ ತರಹದ ನೋಟಿಸ್ ಇನ್ನೂ ಲಭ್ಯ ಅಲ್ಲ, ಮತ್ತೆ ಅರೆಸ್ಟ್ ಆಗ್ತಾರ ಲಾಯರ್ ಜಗದೀಶ್ ಎನ್ನುವಂತಹ ಚರ್ಚೆಗಳು ಕೂಡ ಶುರುವಾಗಿರುವಂತಹದ್ದು. ಜನವರಿ ತಿಂಗಳಲ್ಲಿ ಜೈಲಿಗೆ ಹೋಗಿದ್ದ ಲಾಯರ್ ಜಗ್ಗಿ ಸೊ ಈಗ ಮತ್ತೆ ಬಿಎನ್ಎಸ್ ಆಕ್ಟ್ 196 ಧರ್ಮ, ಜಾತಿ, ಜನಾಂಗ, ಭಾಷೆ, ಸಮುದಾಯದ ಆಧಾರಿತವಾಗಿ ದ್ವೇಷವನ್ನು ಉಂಟು ಮಾಡುವುದು ಅಕ್ಷಮ್ಯ ಅಪರಾಧ. ಬಿಎನ್ಎಸ್ 196 ಪ್ರಕಾರ ಸಾಬೀತಾದರೆ 3 ವರ್ಷ ಜೈಲು ಶಿಕ್ಷೆ. ಒಟ್ಟಾರೆ ತನ್ನ ಅಭಿಪ್ರಾಯವನ್ನು ಮಂಡಿಸಿದ್ದೇ ತಪ್ಪಾಯ್ತ ಲಾಯರ್ ಜಗದೀಶ್. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಲಾಯರ್ ಜಗ್ಗಿ ಈಗ ಫೋನ್ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಬೆಳಗ್ಗೆ ಕೊಡಿಗೇಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸೊಂದು ದಾಖಲಾಗುತ್ತೆ. ಸರ್, ಈಗ ಜನರಿಗೆ ಅವರವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂತಹ ಸ್ವಾತಂತ್ರ್ಯ ಇದೆ ಸರ್, ಕಾನೂನಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ. ಆದರೆ ನಿಮ್ಮ ಅಭಿಪ್ರಾಯಗಳಲ್ಲಿ ಯಾರಿಗೆ ನೋವಾಯಿತು ಗೊತ್ತಿಲ್ಲ, ಕೇಸು ದಾಖಲಾಗಿದೆ, ಏನು ಹೇಳ್ತೀರಾ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.